ನಾಗಮಂಗಲ ಕೋಮು ಗಲಭೆಗೂ ಕೇರಳಗೂ ನಂಟು. ಗಲಭೆಯಲ್ಲಿ ಎಫ್ಐಆರ್ನಲ್ಲಿ ದಾಖಲಾಯಿತು ಕೇರಳ ಮುಸ್ಲಿಮರ ಹೆಸರು. A44 ಯೂಸೆಫ್, A61 ನಾಸಿರ್ ಕೇರಳದ ಮಲ್ಲಪುರಂನವರು. ಕೇರಳದಲ್ಲಿ 99% ಮುಸ್ಲಿಮರಿರುವಂಥ ಏಕೈಕ ಜಿಲ್ಲೆ ಮಲ್ಲಪುರಂ. ಇಬ್ಬರು ನಿಷೇಧಿತ PFI ಸಂಘಟನೆ ಸದಸ್ಯರೆಂಬ ಆರೋಪ ಇದೆ. ವಿಶ್ವ ಹಿಂದೂ ಪರಿಷತ್ ಸದಸ್ಯರಿಂದ ಗಂಭೀರ ಆರೋಪವನ್ನು ಮಾಡಲಾಗಿದೆ. ಎಫ್ಐಆರ್ನಲ್ಲಿ ಕೇರಳ ರಾಜ್ಯದ ಮುಸ್ಲಿಮರಿಬ್ಬರ ಹೆಸರಿರುವಂಥ ಹಿನ್ನೆಲೆಯಲ್ಲಿ ಗಲಭೆ ಪ್ರಕರಣವನ್ನು NI ತನಿಖೆಗೆ ವಹಿಸುವಂತೆ ಆಗ್ರಹಿಸಲಾಗ್ತಾ ಇದೆ. ಈ ಇಬ್ಬರು ಸಭೆ ಸೇರಿಸಿ ನಾಗಮಂಗಲ ಗಲಭೆಗೆ ಪೂರ್ವ ತಯಾರಿ. ಗಲಭೆ ದಿನ ಇವರಿಬ್ಬರು 200 ಮಾಸ್ಕ್ ಖರೀದಿಸಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಮೆಡಿಕಲ್ ಸ್ಟೋರ್ ಒಂದರಲ್ಲಿ 200 ಮಾಸ್ಕನ್ನು ಖರೀದಿ ಮಾಡಿದ್ದಾರೆ. ಪೆಟ್ರೋಲ್ ಬಾಂಬ್ ಬಳಕೆ ಹಿಂದೆ ಕೇರಳ ಮುಸ್ಲಿಮರ ಕೈವಾಡ ಇದೆ. ವಿಶ್ವ ಹಿಂದೂ ಪರಿಷತ್ ಹಿಂದೂ ಮುಖಂಡರಿಂದ ಆರೋಪವನ್ನು ಮಾಡಲಾಗಿದೆ. 44ನೇ ಆರೋಪಿ ಕೇರಳದ ಮಲ್ಲಪುರಂ. ಸುಮಾರು 98% ಮುಸಲ್ಮಾನರು ಇರುವಂಥ ಜಿಲ್ಲೆ. ಇಡೀ ದೇಶದಲ್ಲಿ PFI ಸ್ಟ್ರಾಂಗ್ ಇದೆ. ಮಲ್ಲಪುರಂ ರಾಜ್ಯವನ್ನೇ ಮಾಡಬೇಕು, ದೇಶವನ್ನೇ ಮಾಡಬೇಕು ಸಪ್ರೇಟ್ ಅನ್ನುವಂಥದ್ದು PFIನ ಉದ್ದೇಶ ಇದೆ. 44 ಮತ್ತು 61ನೇ ಆರೋಪಿ ಎಪ್ಪತ್ತೆರಡು ಜನ ಆರೋಪಿಗಳು. ಈಗ 54 ಜನ ನಮ್ದಿದ್ರೆ ಏನು ತಲೆ ಕೆಲ್ಸದಿಲ್ಲ. ಮುಳ್ಕಟ್ಟವನು ಇವರು ಎಂಟ್ರಿ ಆಗಿದೆ ಸರ್. FIR ಅಕ್ಯೂಸ್ ನಂಬರ್ 44 ಅಂಡ್ ಅಕ್ಯೂಸ್ ನಂಬರ್ 61 ಬೋತ್ ಆರ್ ಫ್ರಮ್ ಕೇರಳ ಬೇಸ್ಡ್ ಅಂತ ಅಂದ್ಬಿಟ್ಟು ಕೇರಳ ರಾಜ್ಯದ ವ್ಯಕ್ತಿಗಳು ಅನ್ನೋದೇ ಮೆನ್ಷನ್ ಇದೆ ಸರ್ ಅಲ್ಲಿ. ಸರ್ ಅವರೇನು PFI ಸಂಘಟನೆ ಸೇರಿದ ಅಥವಾ PFI ಸಂಘಟನೆ ಇಲ್ಲದೆ ಹೇಗೆ ಸಾಧ್ಯ ಸರ್? ಆ ಸಂಘಟನೆಗಳಿದ್ದಂದ್ರೆ ಎಲ್ಲೆಲ್ಲಿ ಏನೇನು ಗಲಭೆಗಳನ್ನು ಎಬ್ಬಿಸಬೇಕು ಅನ್ನೋದು ಅವ್ರು ಮೊದಲೇ ಪೂರ್ವ ನಿಯೋಜಿತವಾಗಿರುತ್ತೆ. ಇದು ಕೂಡ ನಾಗಮಂಗಲದ ಘಟನೆ ಕೂಡ ಅದು ಪೂರ್ವ ನಿಯೋಜಿತವೇ ಆಗಿರುತ್ತೆ. ಅಲ್ಲ ಸರ್, ಈಗ ನಾನು ಹೇಳೋದು, ಈಗ ಕೇರಳದಲ್ಲಿ ಅವ್ರ ಸಂಬಂಧಿಕರು ಇರ್ತಾರೆ, ಅವರು ಇಲ್ಲಿ ಬರಬಾರ್ದು ಅಂತ ಏನಾದರೂ ಇದೆಯಾ ಸರ್? ಕೇರಳದ ಸಂಬಂಧಿಕರು ಇದ್ದು ಬಂದಿರೋದಕ್ಕೂ ಅದನ್ನು ಚೆಕ್ ಮಾಡ್ಬೋದಲ್ಲ ಸರ್. ಅಕಸ್ಮಾತ್ PFI ಸಂಘಟನೆಯಲ್ಲಿ ಇದ್ದ ಆ ವ್ಯಕ್ತಿಗಳು ಅವರು ಇಲ್ಲೇನು ಕೆಲಸ ಇದೆ, ಅದು ಗಣಪತಿ ಫಂಕ್ಷನ್ ಸಂದರ್ಭದಲ್ಲೇ ಏನಕ್ಕೆ ಬಂದಿದ್ರು, ಅಕಸ್ಮಾತ್ ಏನಾದ್ರು ಅವ್ರ ಮನೆಯಲ್ಲಿ ಫಂಕ್ಷನ್ ಇತ್ತು, ಅದನ್ನೆಲ್ಲ ಪೊಲೀಸ್ನವ್ರು ತನಿಖೆ ಮಾಡೋದು ಅದು ಖಂಡಿತ ಹೊರ ಬರುತ್ತೆ. ಒಟ್ಟಿನಲ್ಲಿ ನಿಮ್ಗೆ ಅನುಮಾನ ಇದೆ? ಅನುಮಾನ ಇದೆ ಸರ್, ಖಂಡಿತ. ಗಲಭೆ ಸೃಷ್ಟಿ ಮಾಡೋಕ್ಕೆ ಬಂದಿದ್ರು ಅಂತ, ಗಲಭೆ ಸೃಷ್ಟಿ ಮಾಡ್ಲಿಕ್ಕೆ ಬಂದಿರ್ಬೋದು ಅಂತ ಒಂದು ಗುಮಾನಿ. ಬೇಟು ಸಸ್ಪೆಕ್ಟ್ ಲೈಕ್ ದಟ್ ಓನ್ಲಿ. ಅದೇ ರೀತಿ ಸಸ್ಪೆಕ್ಟ್ ಮಾಡಬೇಕಲ್ಲ ಸರ್. ಬೇರೆ ಯಾವುದೋ ರಾಜ್ಯದಿಂದ ಬಂದು ಇಲ್ಲಿ ಗಲಭೆನಲ್ಲೂ ಅವ್ರು ಕಂಡಿರೋದಕ್ಕೋಸ್ಕರನೇ ಇವರು FIR ಮಾಡಿರೋದು. ಅಲ್ಲೆಲ್ಲ ಮೊಬೈಲ್ ರೆಕಾರ್ಡ್ಗಳೆಲ್ಲ ಆಗಿದಾವಲ್ಲ, ಆ ಮೊಬೈಲ್ ರೆಕಾರ್ಡ್ನಲ್ಲಿ ಆ ವ್ಯಕ್ತಿಗಳು ಇಬ್ಬರು ಏನಕ್ಕಿದ್ದಾರೆ, ಕೇರಳ ರಾಜ್ಯದಿಂದ ಇಲ್ಲಿ ಬಂದು ಗಲಭೆ ಮಾಡಲಿಕ್ಕೆ ಅಂತ ಸಂದರ್ಭದಲ್ಲಿ ಅವರು ಕಲ್ತೂರಾಟದಲ್ಲಿ ಅಥವಾ ಪೆಟ್ರೋಲ್ ಬಾಂಬಿಂಗ್ನಲ್ಲಿ ಇದ್ದಾರೆ ಅಂತಂದರೆ ಅಂಥ ಸಂದರ್ಭದಲ್ಲಿ ಪೊಲೀಸ್ನವರು ಅವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟಿದ್ದು ಅವ್ರದ್ದು ಹೆಸರನ್ನು ಕೂಡ ಸೇರಿಸಿದ್ದಾರೆ. ಸರ್ ತನಿಖೆನ ಏನಕ್ಕೆ ಇದು ಮಾಡಬೇಕು, ಯಾರು ಬೇರೆ ವಹಿಸಬೇಕು ಅಂತ? ಖಂಡಿತ ಸರ್, NIAಗೆ ವಹಿಸೋದು ತುಂಬ ಅಸೂಕ್ತವಾದ ತನಿಖೆ ಆಗತ್ತೆ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಪೊಲೀಸ್ನವ್ರ ಮೇಲೆ ಒತ್ತಡ ಬರ್ತದೆ. ಆ ಒತ್ತಡದಲ್ಲಿ ಯಾವ ರೀತಿ ರಿಪೋರ್ಟ್ಸ್ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದ್ರೊಳಗಡೆ ಇದು ಏನು ಬೇಕಾದರೂ ನಡೀಬೋದು. ಹಾಗಾಗಿ ದಿ ಬೆಸ್ಟ್ NIAಗೆ ಕೊಡೋದು ಸೂಕ್ತ. ಕಾಪಿ